ಜನನಾಯಕನ್ ಟೈಲರ್ ನೋಡಿದ್ರೆ ಬಿರುಗಾಳಿ ಥರ ಬಂದೋಗುತ್ತಲ್ವಾ. ಸ್ಫೋಟಕ ದೃಶ್ಯಗಳು, ಶಾರ್ಪ್ ಡೈಲಾಗ್ಗಳು ಎಲ್ಲವೂ ಫಾಸ್ಟಾಗಿ ಒಂದರ ಹಿಂದೆ ಒಂದು ಹೋಗುತ್ತೆ. ಆದರೆ ಈ ಸ್ಪೀಡ್ನ ಹಿಂದೆ ಒಂದು ದೊಡ್ಡ ಕಥೆನೇ ಅಡಗಿದೆ. ಬನ್ನಿ, ಇವತ್ತು ಆ ಕಥೆಯ ಒಂದೊಂದು ಎಳೆಯನ್ನ ಬಿಡಿಸಿ ನೋಡೋಣ. ಮೊದಲಿಗೆ ಟ್ರೇಲರ್ನಲ್ಲೇ ಅತ್ಯಂತ ಪವರ್ಫುಲ್ ಅನ್ಸೋ ಈ ಡೈಲಾಗ್ನಿಂದನೇ ಶುರು ಮಾಡೋಣ. ಈ ಒಂದೇ ಒಂದು ವಾಕ್ಯ ಇದೆಯಲ್ಲ, ಇಡೀ ಸಿನಿಮಾದಲ್ಲಿರೋ ಗಾಂಭೀರ್ಯ ಮತ್ತು ಟೆನ್ಷನ್ ಎರಡನ್ನೂ ಹಿಡಿದಿಡುತ್ತೆ. ಹಾಗಾದ್ರೆ ಈ ಟ್ರೇಲರ್ನ ನಿಜವಾದ ಕಥೆ ಏನು? ಇದ್ರಲ್ಲಿರೋ ಹೀರೋ ಒಬ್ಬ ರಕ್ಷಕನಾ ಅಥವಾ ದೇಶಕ್ಕೆ ಆಪತ್ತಾ? ಈ ಗೊಂದಲ ಹುಟ್ಟಿಸೋ ದೃಶ್ಯಗಳ ಹಿಂದಿನ ಅಸಲಿ ಕಥೆಯನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಯಾವುದೇ ಕಥೆಯನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ಅದರ ಹೀರೋನ ಬಗ್ಗೆ ತಿಳ್ಕೋಬೇಕು. ಸೊ ಯಾರೂ ಈ ದಳಪತಿ? ಟ್ರೇಲರ್ನ ಶುರುವಿನಿಂದ ಕೊನೆಯವರೆಗೂ ಬೇರೆ ಪಾತ್ರಗಳು ಈ ದಳಪತಿಯನ್ನ ಒಬ್ಬ ಅಸಾಮಾನ್ಯ ವ್ಯಕ್ತಿ ಅಂತಾನೆ ಹೇಳ್ತಾರೆ. ಅಂದ್ರೆ ಆತ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಬದಲಿಗೆ ಒಂದು ಅತಿಮಾನುಷ ಶಕ್ತಿಯ ಥರ, ಒಂದು ರೀತಿ ನಡೆದಾಡೋ ಶಕ್ತಿಯಂತೆ. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವ್ಯತ್ಯಾಸ ಇದೆ ನೋಡಿ. ಜನರೆಲ್ಲ ಅವನನ್ನ ಸೂಪರ್ಮ್ಯಾನ್ ಅಂತ ಹೊಗಳಿದ್ರೆ ಅವನೇನು ಹೇಳ್ತಾನೆ? ನಾನೊಬ್ಬ ಸಾಮಾನ್ಯ ಮನುಷ್ಯ ಬೇಬಿ ಅಂತಾನೆ. ಈ ದ್ವಂದ್ವತೆ ಇದೆಯಲ್ಲ, ಇದೇ ಅವನ ಪಾತ್ರದ ಸುತ್ತ ಇರೋ ಮಿಸ್ಟೇರಿಯನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಪ್ರತಿಯೊಬ್ಬ ದೊಡ್ಡ ಹೀರೋಗೆ ಒಬ್ಬ ಅಷ್ಟೇ ದೊಡ್ಡ ವಿಲನ್ ಇರಲೇಬೇಕು ಅಲ್ವಾ? ಹಾಗಾದ್ರೆ ಈ ಕಥೆಯಲ್ಲಿ ಅವ್ಯವಸ್ಥೆಯನ್ನ ಸೃಷ್ಟಿ ಮಾಡೋ ಅಶಕ್ತಿ ಯಾರು? ಬನ್ನಿ ನೋಡೋಣ. ನೋಡಿ, ವಿಲನ್ನ ಯೋಜನೆಗೆ 30 ದಿನದ ಡೆಡ್ಲೈನ್ ಕೂಡ ಇದೆ. ಇದು ಕಥೆಯಲ್ಲಿಯೇ ಒಂದು ರೀತಿ ಅರ್ಜೆನ್ಸಿ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ಇದು ಸುಮ್ಮನೆ ಹೇಳೋ ಬೆದರಿಕೆ ಅಲ್ಲ, ಬದಲಿಗೆ ಒಂದು ನಿಖರವಾದ ವಿನಾಶಕಾರಿ ಯೋಜನೆಯ ಆರಂಭ ಇದು. ವಿಲನ್ನ ಈ ಯೋಜನೆಗೆ ಒಂದು ಕೋಡ್ ನೇಮ್ ಕೂಡ ಇದೆ. ಅದು OM. ಇದರ ಅರ್ಥ ಸರ್ವನಾಶ. ಈ ಒಂದೇ ಒಂದು ಪದ ಸಾಕು ಅವನು ಪ್ಲಾನ್ ಎಷ್ಟು ಭಯಂಕರವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ. ಟ್ರೇಲರ್ನಲ್ಲಿ ಕ್ಲಿಯರ್ ಆಗಿ ಹೇಳಿರೋ ಹಾಗೆ ವಿಲನ್ಗೆ ಬರೀ ಅಧಿಕಾರ ಬೇಕಾಗಿಲ್ಲ, ಬದಲಿಗೆ ರಾಜಕೀಯವನ್ನ ಒಂದು ಅಸ್ತ್ರದ ರೀತಿ ಬಳಸಿ ಅಮಾಯಕ ಜನರ ಜೀವನದ ಜೊತೆ ಆಟ ಆಡಬೇಕು. ಆದರೆ ಈ ದೊಡ್ಡ ಸಂಘರ್ಷದ ಮಧ್ಯೆ ಒಂದು ವೈಯಕ್ತಿಕ ನೋವಿನ ಕಥೆ ಕೂಡ ಇದೆ. ವಿಜಯ ಆ ರಹಸ್ಯ ಏನು? ಅದಕ್ಕೂ ದೇಶದ ಭವಿಷ್ಯಕ್ಕೂ ಏನು ಸಂಬಂಧ? ಈ ಸಬ್ಪ್ಲಾಟ್ನ ಮುಖ್ಯ ಪ್ರಶ್ನೆನೇ ಇದು. ವಿಜಿಗಿರೋ ಈ ಫಿಯರ್ ಫೋಬಿಯಾಗೆ ಅಸಲಿ ಕಾರಣ ಏನು? ಈ ರಹಸ್ಯವನ್ನ ಭೇದಿಸೋದು ಕಥೆಗೆ ತುಂಬಾನೇ ಮುಖ್ಯ ಆಗುತ್ತೆ. ಟ್ರೇಲರ್ ನಮಗೆ ಕೆಲವು ಸುಳಿವುಗಳನ್ನ ಕೊಡುತ್ತೆ. ಅವಳ ನಡುಕ್ತಿರೋ ಕೈಗಳು, ಸೇನೆಗೆ ಸೇರೋಕೆ ಅವಳು ತೋರಿಸೋ ಹಿಂಜರಿಕೆ, ಇದೆಲ್ಲ ಅವಳ ಭಯದ ಮೂಲ ಎಲ್ಲಿದೆ ಅಂತ ಸೂಚಿಸುತ್ತೆ. ಹೇಗೋ ಅವಳ ಪರ್ಸನಲ್ ನೋವು ಇಡೀ ದೇಶದ ಭವಿಷ್ಯದ ಜೊತೆ ಬೆಸ್ತುಕೊಂಡಿದೆ ಅನ್ನೋದು ಮಾತ್ರ ಸ್ಪಷ್ಟ. ಕಥೆಯ ಎಲ್ಲ ಎಳೆಗಳು ಈಗ ಒಂದೇ ಕಡೆಗೆ ಬಂದು ಸೇರ್ತಿವೆ. ಅದೇ ನಮ್ಮ ಹೀರೋ ಮತ್ತು ವಿಲನ್ ನಡುವಿನ ಕೊನೆಯ ಮುಖಾಮುಖಿ. ಆ ಎರಡು ದೊಡ್ಡ ಶಕ್ತಿಗಳು ಎದುರು ಬದರಾದಾಗ ಏನಾಗ್ಬೋದು? ವಿಲನ್ ಹೀರೋಗೆ ನೇರವಾಗಿಯೇ ಸವಾಲ್ ಹಾಕ್ತಾನೆ. ಇದು ಸುಮ್ಮನೆ ಒಂದು ವಾರ್ನಿಂಗ್ ಅಲ್ಲ, ಅವನನ್ನ ಮಾನಸಿಕವಾಗಿ ಕುಗ್ಗಿಸೋಕೆ ಮಾಡುವೊಂದು ಪ್ರಯತ್ನ. ಆದ್ರೆ ನಮ್ಮ ಹೀರೋನ ಉತ್ತರ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಅವನ ಮಾತು ಕೇಳಿದ್ರೆ ಸಾಕು, ಈ ಫೈಟ್ ನಿಲ್ಲಲ್ಲ, ಇದು ಅನಿವಾರ್ಯ ಅಂತ ಕ್ಲಿಯರ್ ಆಗುತ್ತೆ. ಇದು ಬರೀ ಇಬ್ರೂ ವ್ಯಕ್ತಿಗಳ ಯುದ್ಧ ಅಲ್ಲ, ಬದಲಿಗೆ ಎರಡು ಸಿದ್ಧಾಂತಗಳ ನಡುವಿನ ದೊಡ್ಡ ಸೆಣಸಾಟ. ಈ ಮಾತುಗಳು ಈ ಜಗಳ ಎಷ್ಟು ಪರ್ಸನಲ್ ಆಗಿದೆ ಅಂತ ತೋರಿಸುತ್ತೆ. ವಿಲನ್ಗೆ ಬರೀ ಗೆಲುವು ಮುಖ್ಯ ಅಲ್ಲ, ಹೀರೋನನ್ನ ಎಲ್ಲರ ಮುಂದೆ ಅವಮಾನಿಸಿ ಅವನ ಕಥೆಯನ್ನೇ ಮುಗಿಸಬೇಕು. ಬಹುಶಃ ಇಡೀ ಟ್ರೇಲರ್ನಲ್ಲೇ ಅತ್ಯಂತ ಭಯ ಹುಟ್ಟಿಸೋ ಡೈಲಾಗ್ ಅಂದ್ರೆ ಇದೇ ಇರಬೇಕು. ವಿಲನ್ನ ಕೊನೆಯ ಕ್ರೂರ ಉದ್ದೇಶ ಏನು ಅಂತ ಈ ಮಾತುಗಳು ಕ್ಲಿಯರ್ ಆಗಿ ಹೇಳುತ್ತೆ. ಅವನಿಗೆ ಹೀರೋನ ಸಾವು ಮಾತ್ರ ಬೇಕಾಗಿಲ್ಲ, ಆ ಸಾವು ತುಂಬಾನೇ ನೋವಿನಿಂದ ಕೂಡಿದ ಒಂದು ವಿಕೃತ ಪ್ರದರ್ಶನ ಆಗ್ಬೇಕು. ಹಾಗಾದ್ರೆ ಕಥೆಯ ಕೊನೆಯಲ್ಲಿ ಏನಾಗ್ಬೋದು? ನಮ್ಮ ಹೀರೋ ಒಬ್ಬ ವಿಜಯಶಾಲಿಯಾಗಿ ಹೊರಬರ್ತಾನಾ? ಅಥವಾ ಜನರನ್ನ ರಕ್ಷಿಸೋಕೆ ತನ್ನನ್ನೇ ತಾನು ಅರ್ಪಿಸ್ಕೊಂಡು ಒಬ್ಬ ಹುತಾತ್ಮನಾಗ್ತಾನಾ? ಬಹುಶಃ ಈ ಪ್ರಶ್ನೆಲಿರೋ ಉತ್ತರವೇ ಜನನಾಯಕನ್ ಚಿತ್ರದ ಅಸಲಿ ತಿರುಳು.